ಈ ಥರ ದರ್ಶನ ನನ್ನ ಲೈಫಲ್ಲೂ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ಇದೆ ಅಯ್ಯಪ್ಪ ಸ್ವಾಮಿ ಗುಡಿ. ತುಪ್ಪದಕಾಯಿ ತಂದಿರ್ತೀವಲ್ಲ, ಇದರಲ್ಲಿ ತುಪ್ಪ ಇಲ್ಲಿ ಹೊಡಿಬೇಕು. ಪಡಿ ಪೂಜೆ ಮಾಡ್ತಾ ಇದ್ದಾರೆ. ಪ್ರಸಾದ ತಗೋತಾ ಇದೀವಿ. ಎಲ್ಲನೂ ಫೈನಲ್ ಮಾಡ್ಬಿಟ್ಟಿದ್ವಿ. ಪೈನಾಪಲ್ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. 3 ದಿನದಿಂದ ನಿದ್ದೆ ಇಲ್ಲ. ಅಲಂಕಾರ ಮಾಡಿದ್ದಾರೆ ನೋಡಿ. ಫೈನಲಿ ಫಾರ್ ದ ಫಸ್ಟ್ ಟೈಮ್ 3ನೇ ದಿನಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಹಿಂದೆ ಮಾಲೆ ಬಿಚ್ತಾ ಇದ್ದೀವಿ. ಇವಾಗ ರಾಮನವಮಿ ಅಂದ್ಬಿಟ್ಟು ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ತಂದಿರೋದೆಲ್ಲ ಓಪನ್ ಮಾಡಿ ಇವಾಗ ಪೂಜೆ ಮಾಡಬೇಕು. ಸ್ವಾಮಿ ಶರಣು. ಫೈನಲಿ ದರ್ಶನ ಆಯಿತು. ಈ ಥರ ದರ್ಶನ ನನ್ನ ಲೈಫಲ್ಲೂ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ಜೀವನ ಪಾವನ ಆಯಿತು ನಂಗಾಯಿತು. ಅಷ್ಟು ಕಷ್ಟಪಡ್ಕೊಂಡು ಬಂದಿದ್ದಕ್ಕೂ ತೃಪ್ತಿ ಆಯಿತು ಸ್ವಾಮಿ. ಹೆಂಗಾಯ್ತು ಸ್ವಾಮಿ ದರ್ಶನ? ಹಾಂ, ಆರಾಮಾಗಿ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡಿದ್ವಿ. ಯಾವಾಗಲೂ ಎಳೆಯೋರು. ಈ ಸತಿ ಅಂತೂ ನೀಟಾಗಿ ದರ್ಶನ ಆಯಿತು. ನಮ್ಮ ಗಂಟೆ ಸ್ವಾಮಿಗಳು ಈ ಗಂಟೆ ಕಟ್ತಾರೆ, ನಾವು ಕಿತ್ಕೊ ಹೋಗ್ತೀವಿ. ಹಾಂ, ಅದು ಗಣೇಶ ಸ್ವಾಮಿಗೆ ಪೂರ್ಣಸ್ತವರು ಇಲ್ಲಿ ಗಣಪತಿ ಬಂದ್ಬಿಟ್ಟು ಕಟ್ಟಬೇಕು ಅಂತ ಸಂಪ್ರದಾಯ. ಅಲ್ಲಿ ಮುಟ್ಟಿ ಮುಟ್ಟಿಸ್ಬೋದು. ಇದೆ ಅಯ್ಯಪ್ಪ ಸ್ವಾಮಿ ಗುಡಿ. ಹಿಂದ್ಗಡೆ ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ನೋಡಿ. ಇಲ್ಲಿ ತುಪ್ಪದ ಅಭಿಷೇಕ ಇರೋರು ಕ್ಯೂ ಇದೆ. ನಾವೀವಾಗ ಇನ್ನೊಂದು ಸಲ ದರ್ಶನ ಮಾಡೋಕೆ ಹೋಗ್ತಾಯಿದ್ವಿ. ನಮ್ಮ ತಂದೆ ಸ್ವಾಮಿಯವರು ನಾವೆಲ್ಲ ಮುಂಚೆ ಹೋಗಿದ್ದಾರೆ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ರೆ ಅವರು ಹಿಂಗಾಸ್ ಬಂದು ಇನ್ನೊಂದು ಸತಿ ದರ್ಶನ ಮಾಡೋಕೆ ಹೋಗಿದ್ದಾರೆ. ನಾವು ಈಗ ಇನ್ನೊಂದು ಸತಿ ದರ್ಶನ ಮಾಡೋಕೆ ಹೋಗ್ತಿದ್ವಿ. ಹತ್ರಿ ಅಯ್ಯಪ್ಪ ನೋಡಿ, ಇನ್ನೊಂದು ಸಲ ದರ್ಶನ ಮಾಡೋಕೆ ಹೋಗ್ತಿದ್ವಿ. ಅಯ್ಯಪ್ಪ ಮತ್ತೆ ನಮಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಆಗಲಿ ಹಿಂದೆಯಿಂದ ದರ್ಶನ ಮಾಡಿದ್ವಲ್ಲ, ಈಗ ಫ್ರಂಟಿಂದ ದರ್ಶನ ಈಗ ನಮಗೆ ಮುಂದೆಯಿಂದನೇ ದರ್ಶನ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ಕಣ್ ತುಂಬ್ಕೊಳ್ಳೋದೆ. ಮತ್ತೊಮ್ಮೆ ವಿಡಿಯೋ ಮಾಡೋ ಅವಕಾಶ ಇದ್ದರೆ ವಿಡಿಯೋ ಮಾಡಿಬಿಡಿವಿ. ವಿಡಿಯೋ ಮಾಡೋ ಅವಕಾಶ ಇಲ್ಲ, ಆವರಣದಲ್ಲೇ ವಿಡಿಯೋ ಮಾಡೋಂಗಿಲ್ಲ. ಬಟ್ ನಾವು ಸೈಕಲ್ ಗ್ಯಾಪಲ್ಲಿ ಮಾಡ್ತಾಯಿದ್ವಿ. ತುಪ್ಪದಕಾಯಿ ತಂದಿರ್ತೀವಲ್ಲ, ಇದರಲ್ಲಿ ತುಪ್ಪ ಇಲ್ಲಿ ಹೊಡಿಬೇಕು. ನಾವು ಈಗ ಹೊಡೆದ್ಬಿಟ್ಟು ಬೇರೆ ಅಭಿಷೇಕ ಮಾಡಿರೋ ತುಪ್ಪ ಸಿಗುತ್ತೆ ಪ್ಯಾಕೆಟ್, ಅದನ್ನು ಮಿಕ್ಸ್ ಮಾಡ್ತೀವಿ. ಲೆಕ್ಕದಲ್ಲಿ ನಾವು ಸಪ್ರೇಟ್ ತುಪ್ಪ ಹೊಡೆದು ಬೆಳಗಿನ ಜಾವ 5 ಗಂಟೆಗೇನೋ ಅಭಿಷೇಕ ಮಾಡ್ತಾರೆ. ಬಟ್ ಆಗದೆ ಆದವರು ಇಲ್ಲಿ ಹೊಡೆದ್ಬಿಟ್ಟು ಹೋಗಿರ್ತಾರೆ. ಇದೇ ತುಪ್ಪನ ತೊಗೊಂಡು ಅಭಿಷೇಕ ಮಾಡ್ತಾರೆ ಬೆಳಗ್ಗೆ. ನೋಡಿ, ಎಲ್ಲವೂ ಮಾಡಿದ್ದಾರೆ. ಸೇವಂತಿಗೆ, ಗುಲಾಬಿ ಹೂವು, ತುಳಸಿ ಎಲ್ಲ ಇದೆ. ಇದು ಮೇ ಬಿ ಪಡಿ ಪೂಜೆಗೆ ಏನೋ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇವಾಗ ಎಲ್ಲ ಎರ್ಮುಡಿ ಇಳಿಸಿದ್ದೀವಿ. ಇವಾಗ ತುಪ್ಪದ ಕಾಯಿ ಎಲ್ಲ ಹೊಡೆದು ತುಪ್ಪನ ಸಪ್ರೇಟ್ ಮಾಡಬೇಕು. ತುಪ್ಪದ ಕಾಯಿ ಹೊಡಿತಿದ್ದೀವಿ. ಅದು ಈ ಬೇಸಿಗೆ ಆರೋದ್ರಿಂದ ತುಪ್ಪ ನೀಟಾಗಿ ಬರ್ತಿದೆ. ಅಕ್ಕಿನ ಇದನ್ನು ಅಲ್ಲಿ ದುಬ್ಬಿಗೆ ಹಾಕಬೇಕು, ಪ್ರಸಾದ ಮಾಡ್ತಾರಂತೆ. ಈ ತುಪ್ಪದ ಕಾಯಿಯಲ್ಲಿ ಉರಿಯೋಕ್ಕೆ ತೊಡಗ್ತೀವಿ. ಸ್ವಾಮಿಗಳಿಗೆ ಗಾಯ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಮ್ಮ ಚಾನಲ್ಗೆ. ಪೂಜೆ ಮಾಡ್ತಿದ್ದಾರೆ. ಇದು ಮಾಳಿಗೆಪುರದಮ್ಮ ಸ್ವಾಮಿ. ಎಲ್ಲ ಆಯಿತು ಸ್ವಾಮಿ, ಹೊರಡದೆ. ಈಗ ತುಪ್ಪದ ಕಾಯಿ ಎಲ್ಲ ತಗೊಂಡಿದ್ದೀವಿ. ತುಪ್ಪ ಇದಕ್ಕೆ ಹಾಕೊಂಡಿದ್ದೀವಿ. ಕಾಯಿ ಇದೆ. ಇಲ್ಲಿ ಅಕ್ಕಿ ಒಳಗೆ ಹಾಕಿದ್ದಾರೆ. ತೋರಿಸ್ರಿ ಅಯ್ಯಪ್ಪ. ಈ ಥರ ಅಭಿಷೇಕ ಮಾಡಿರೋ ತುಪ್ಪನ ಪ್ಯಾಕ್ ಮಾಡಿರ್ತಾರೆ. ಇಲ್ಲಿ ಗೀ ಕಲೆಕ್ಷನ್ ಮಾಡ್ಕೊಳ್ತಾರೆ. ಅದನ್ನು ತೊಗೊಂಡೋಗಿ ಅಭಿಷೇಕ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಅದನ್ನು ತಗೊಂಡು ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಸಮಯ ನೀವು ತೊಳ್ತಾ ಇದ್ದೀರಾ? ಸಮಯ ನೀಟಾಗಿ ಬೆಳೀತಾರೆ ಸ್ವಾಮಿಗಳು. ಬೆಳಗ್ಗೆ 4 ಗಂಟೆಗೆ ಇದ್ದು ಅಭಿಷೇಕ ಮಾಡಿಸ್ಕೊಳಕ್ಕಾಗಲ್ಲ. ಅಭಿಷೇಕ ಮಾಡಿರೋ ಪ್ಯಾಕೆಟ್ನ ಮಿಕ್ಸ್ ಮಾಡ್ಕೊತಾರೆ. ನಾವು ತಗೊಬಂದಿರೋ ಅಕ್ಕಿನಲ್ಲಿ ಸೋರಿದ್ರೆ ಅವರು ಅನ್ನದಾನಕ್ಕೆ ಯೂಸ್ ಮಾಡ್ಕೊತಾರೆ. ಸ್ವಾಮಿಗಳು ನೋಡಿ ಪುರಿ ಕೊಡಲಿ ಅಂತ ಕಾಯ್ತಾ ಇರೋದ. ಹಂಗ ನೋಡ್ರಿ, ಪುರಿ ತಿಂತವ್ರು ಆಲ್ರೆಡಿ ನೋಡಿ. ತುಪ್ಪಕಾಯಿ ಎಸೆಯಬೇಕು. ತುಪ್ಪದಕಾಯಲ್ಲಿ ಉರಿತಾನೆ ಇರುತ್ತೆ. ತುಪ್ಪದಕಾಯಿ ಎಷ್ಟಂಗೆ ಸೀಸನ್ ಟೈಮಲ್ಲಿ ದಗ ಅಂತ ಉರಿತಾ ಇರುತ್ತೆ. ಈಗ ಜನ ಅಷ್ಟು ಯಾರು ಇಲ್ವಲ್ಲ, ಅಷ್ಟೊಂದು ಇದಾಗ್ತಿಲ್ಲ. ಪಡಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಜನ ಎಲ್ಲ ನಿಂತಿದ್ದಾರೆ. ಇವಾಗ ತುಂಬಾ ರಶ್ ಆಗಿದ್ದಾರೆ. ಲಾಕ್ ಮಾಡಿದಾರಲ್ಲ, ಹಂಗಾಗಿ ಪ್ರಸಾದ ತಗೋತಾ ಇದೀವಿ. ಇವ್ರು ಈ ಸ್ವಾಮಿಗಳು ಫುಲ್ ಬ್ಯಾಗ್ ತುಂಬ ತುಂಬ್ಕೊತಿದ್ದಾರೆ. ಅನ್ಸ್ತಿದೀವಿ ಯಾರು
ಬಾಂಬು ಮತ್ತು ಟಿನ್ ಅಂತ 2 ಪ್ರಸಾದ ಕೊಡ್ತಾರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದ. ಫೈನಲಿ ದರ್ಶನ ಆಯಿತು, ಎಲ್ಲ ಪ್ರಸಾದ ತೊಗೊಂಡಾಯ್ತು, ಎಲ್ರಿಗೂ ಒಟ್ಟಾಯಿತು. ಕೊನೆಗೂ ಗುಡ್ ಬಾಯ್ ಮಾಡೋ ಟೈಮ್ ಬಂತು. ಅಯ್ಯಪ್ಪ ಸ್ವಾಮಿ ಮುಂದಿನ ವರ್ಷಕ್ಕೆ ಹಿಂಗೆ ಶಕ್ತಿ ಕೊಡಲಿ ಬರಬೇಕು ಅಂತ ಹೇಳ್ಬಿಟ್ಟು ಟಾಟಾ ಮಾಡಿ ಹೊರಡ್ತಿದ್ದೀವಿ. ಅಲ್ಲಿ ಪಡಿ ಪೂಜೆ ಆಗ್ತಿರೋದ್ರಿಂದ ಬಾಗ್ಲಾಗಿರೋದ್ರಿಂದ ಸ್ವಾಮಿಗಳು ರಶ್ ಆಗಿದ್ದಾರೆ. ಆದರೂ ಅಷ್ಟೊಂದೇನು ರಶ್ ಇಲ್ಲ ಬಿಡ್ರಿ, ಎಲ್ಲ ತುಂಬಿರೋರು ಇಲ್ಲೆಲ್ಲ. ಹಾಂ, ದರ್ಶನ ಆಯ್ತಲ್ಲ ಅಂದ್ಬಿಟ್ಟು ಬಜ್ಜಿ ಟೀ ಟೈಮು. ಆಂಬುಲೆನ್ಸ್ ನೋಡಿ, ಏನಾರು ಎಮರ್ಜೆನ್ಸಿ ಇದ್ರೆ ತೊಗೊಂಡು ಕೆಳಗಡೆ ಹೋಗ್ತಾರೆ ಜೀಪಲ್ಲಿ. ಸ್ವೀಟ್ ಆ್ಯಂಡ್ ಸಾಲ್ಟು ತೇಜು ಸ್ವಾಮಿ ಕಡೆಯಿಂದ ನಮಗೆ ಸೋಡಾ ಸ್ಪಾನ್ಸ್. ಈ ಸ್ವಾಮಿಗಳಿಗೆ ಒಂದು ತೊಟ್ಟು ಬೆವರು ಬರ್ತಿಲ್ಲ. ಇದಕ್ಕೆ ರಾಶಿ ಏನಿದೆ ನೋಡಿ, ಈ ಸ್ವಾಮಿಗಳಿಗೆ ಲೀಟ್ರು ಎಲ್ಲ ಇವ್ರದ್ದು, ಇವ್ರ ಅಪ್ಪ ಸ್ವಾಮಿಗೆ ಇವ್ರದ್ದು ಸೇರ್ ಬರ್ತಿದೆ ಅಲ್ಲ ಸ್ವಾಮಿ? ಹಾಂ, ದರ್ಶು ಸ್ವಾಮಿಗಳಿಗಂತೂ ಸಿಂಟ್ಯಾಕ್ಸ್ ನೀರು ತುಂಬ ಹುಡ್ಕೂತಲ್ಲ ಹಂಗೆ. ಪಂಪಾಗಿ ಬಂದು ಬಸ್ ಹತ್ತಿದ್ದೀವಿ, ನೀಲಿಕಲ್ಲಿಗೆ ಹೋಗ್ಬೇಕು. ನೀಲಿಕಲ್ಲಲ್ಲಿ ನಮ್ಮ ಟಿ ಸ್ವಾಮಿಗಳು ಕಾಯ್ತಾ ಇದ್ದಾರೆ. ಅಲ್ಲಿ ಹೋಗಿ ಟಿ ಹತ್ಕೊಂಡು ಹೊರಡಬೇಕು. ಸ್ವಾಮಿ ಶರಣಮಯ್ಯಪ್ಪ. ಫೈನಲಿ ಪಂಪಾಯಿಂದ ನೀಲಿಕಲ್ಲಿಗೆ ಬಸ್ ಇಳಿದ್ವಿ. ನಮ್ಮ ಟಿ ಸ್ವಾಮಿಗಳು ಫೋನ್ ಎತ್ತುತ್ತಿಲ್ಲ, ಕಾಲಂತೂ ಇಟ್ಟಕ್ಕಾಗ್ತಿಲ್ಲ, ಪಾದ ಅಂತೂ ಮುಳು ಮೇಲೆ ಕಾಲಿಟ್ಟಂಗೆ ಆಗ್ತಿದೆ ಟಾರ್ ಮೇಲೆ ನಡೆದ್ರೆ. ನೀಲಿಕಲ್ಲಲ್ಲಿ ಎಷ್ಟು ಪಾರ್ಕಿಂಗ್ ಇದೆ ಅಂದರೆ ಎಲ್ಲ ಸ್ಟೇಟಿಗೂ ಗಾಡಿಗೂ ಇಂತಿಂಥ ಜಾಗ ಅಂತಲೇ ಇದೆ. ಆ ಸ್ಟೇಟಲ್ಲೇ ಆ ಜಾಗದಲ್ಲೇ ಹಾಕಬೇಕು. ಕರ್ನಾಟಕ ಸ್ಟೇಟಿಗೆ ಅಂದರೆ ಅನ್ನೋ ಸ್ಟೇಟಿಗೆ ಒಂದು ಜಾಗ ಇರುತ್ತೆ, ಅಲ್ಲೇ ಹಾಕಬೇಕು. ಈಗ ನಮ್ಮ ಸ್ವಾಮಿಗಳು ಅಲ್ಲೇ ಹಾಕಿದ್ದಾರೆ. ಕಾಡನ್ ದಿನ ನಾಡನ್ ದಿನ ಒಂದು ಗೊತ್ತಿಲ್ಲ. ನಾಡನ್ ದಿನ ಕೊಚ್ಚಿಗಿಚ್ಚ ಸುಮ್ಮನೆ ಅಯ್ಯಪ್ಪ. ಹ್ಞೂ, ಫೈನಲಿ ನಮ್ಮದು ಟಿ ಸಿಕ್ಬಿಡ್ತು. ಇಲ್ಲೇ ಇದೆ. ಇವಾಗ ಪಲಾವ್ ತಿನ್ಕೊಂಡು ಹೊರಡೋದೆ. ಬೆಳಗ್ಗೆ ಮಾಡಿರೋ ಪಲಾವು, ಬೆಳಿಗ್ಗೆ ಪಲಾವು. ಬೇಡ, ಎಷ್ಟು ಚೆನ್ನಾಗಿ ಹಾಸ್ಕೊಂಬಂದ್ಕೊಂಡವ್ರು ನೋಡಿ ಸ್ವಾಮಿಗಳು. ಶುರು ಹಚ್ಕೊಂಡಿದ್ದೀನಿ. ಸ್ವಾಮಿಗಳು 6 ಗಂಟೆ ಕರ್ಕೊಬರ್ತೀನಿ ಅಂದರೆ 4:15 ಮಿಡ್ ನೈಟಲ್ಲಿ ಕರ್ಕೊಂಬಂದು ಅಲ್ವಾಗಿ ಬಿಟ್ಟಿದ್ದಾರೆ. ಏನು ತಗೊಳ್ಳೋದು ಏನು ಬಿಡೋದು ಗೊತ್ತಾಗಲ್ಲ. ಅವತ್ತು ಅಡುಗೆ ಮಾಡಿರೋ ಪ್ಲೇಸಿಗೆ ಮತ್ತೆ ಬಂದಿದ್ದೀವಿ, ಮಾರಿಯಮ್ಮ ಹಲ್ವಾಗಿ. ಪಾದ ಹೆಂಗಿಡ್ತಾ ನೋಡಿ, ಊದಿರೋ ನೋಡಿ ಇಲ್ಲಿ ಎಷ್ಟಪ್ಪ ಓದಿದೆ. ಫ್ರೇಮಲ್ಲಿ ಇರಲಿಲ್ಲ. ಏನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ? ಓಹ್, ಚೆರಿ ಚಾಕ್ಲೇಟ್ ಟೇಸ್ಟಿಗೆ ಕೊಡ್ತಾರೆ ನಿಮಗೆ. ಇವಾಗ ಟೇಸ್ಟ್ ಮಾಡಿ ತಗೋಣ ಬನ್ನಿ. ಇದು 200, ಅದು 400? ಇದು 200, ಇದು 200, ಇದು 220, ಸಾರಿ 240, 260, 40. ಎಲ್ಲ ಪ್ಯಾಕಿಂಗ್ ಆಗ್ತಿದೆ. ಎಲ್ಲನೂ ಫೈನಲ್ ಮಾಡಿಬಿಟ್ಟಿದ್ದೀವಿ. ಪೈನಾಪಲ್ಲು ಎಲ್ಲ ಶಾಪಿಂಗ್ ಆಯಿತು. ಉಲ್ಟಾ ಬರೀರಿ ಅಪ್ಪ, ಹಿಂಗೆ ಬರೀರಿ, ಹಿಂಗೆ ತಿರ್ಸ್ಬಿಟ್ಟು ಹಿಂಗೆ ಬರೀರಿ. ಈಗ ಎಲ್ಲ ಶಾಪಿಂಗ್ ಆಯಿತು. ಇನ್ನು ಸ್ಪೆಷಲ್ ಹಲ್ವಾ ತೊಗೊಬೇಕು ಆ ಕಡೆ ಹೋಗಿ. ಇದು ಸ್ಪೆಷಲ್ ಹಲ್ವಾ. ಸ್ಪೆಷಲ್ ಹಲ್ವಾ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ಅಕ್ಕಿ ಮತ್ತು ಗೋಧಿದು. ಇದು ಫುಲ್ಲು ನಾರ್ಮಲ್. ಇದು ಮೈದಾ ಹಾಕಿರ್ತಾರೆ. ಹಾಂ, ಅದು ಈ ಕಡೆ ಅದು 1100. ಏನು ಹಿಂಗೆ ರೇಟ್? ಇದು ತುಪ್ಪ ಅಲ್ಲ, ಏನು ಹಿಂಗೆ ರೇಟ್ ಜಾಸ್ತಿ ಮಾಡಿದ್ರಾ? ಸ್ವಾಮಿ ತಗೊಂಡಿರ್ಬೇಕಂತ ಅದ್ರ ತುಪ್ಪ ಹಲ್ವಾ ಎಲ್ಲ ತಗೊಂಡು ಟಾಪಿಗೆ ಟಿ ಟಾಪಿಗೆ ಕಟ್ತಾ ಇದೀವಿ. ಕ್ಯಾಚ್ ಆಮೇಲೆ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಹೊರಡ್ತಿದ್ದೀವಿ. 7 ಗಂಟೆಗೆ ಸ್ವಾಮಿಗಳು ಸ್ನಾನಕ್ಕೆ ನಿಲ್ಲಿಸಿದ್ದಾರೆ. ಸ್ನಾನ ಮಾಡೋಕ್ಕೆ ಒಳ್ಳೆ ಕೊಳದಲ್ಲಿ ನಿಲ್ಲಿಸಿದ್ದಾರೆ. ಏನು ಪೀಸಾಗಿದೆ. ಫುಲ್ಲು ಸೆಂಟ್ರಿಗೆ ಹೋದರೂ ಹಾಳ ಇಲ್ಲ ಅಂತ ನಮ್ಮ ಟಿ ಸ್ವಾಮಿಗಳು ಹೇಳಿದ್ದಾರೆ. ಇವತ್ತು ಪರೀಕ್ಷೆ ಮಾಡೇ ಬಿಡೋಣ, ಬನ್ನಿ ಹೋಗೋಣ. ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ, ಯಾವಾಗ ಬೇಕು ಟೈಮಿಗೆ ನಿಲ್ಲಿಸ್ತಾರೆ. ಪೀಸಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ಕಣ್ಣು ಹೆಂಗಾವೆ ನೋಡಿ.
3 ದಿನದಿಂದ ನಿದ್ದೆ ಇಲ್ಲ. ಮನೆಗೆ ಹೋಗಿ ನೆಮ್ಮದಿ ಮಲ್ಕೋಬೇಕು ಅಷ್ಟೇ. ಅಲ್ಲೊಬ್ಬರು ಸ್ವಾಮಿಗಳು ವಾಶ್ರೂಮ್ಗೆ ಅಂದ್ಬಿಟ್ಟು ಇಲ್ಲಿ ಇಟ್ಬಿಟ್ರು ಕೀನ. ಇಲ್ಲಿ ಒಳ್ಳೆ ಮಾವಿನಕಾಯಿ ಇತ್ತು, ಒಳ್ಳೆ ಮಾವಿನಕಾಯಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೋ, ಟೊಮೊಟೊ ಚಿತ್ರಾನ್ನ ಮಾಡ್ತಾರೋ, ಪುಳಿಯೋಗರೆ ಮಾಡ್ತಾರೋ ನೋಡಬೇಕು. ಎಲ್ಲ ಒಂದೊಂದು ಹೇಳ್ತಿದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ ಅಂದರೂ ಕೆಚ್ಕೊಂಡು ತಿನ್ನೋರಿ. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಇಲ್ಲೊಂದು ದೇವಸ್ಥಾನ ಇದೆ, ದರ್ಶನ ಮಾಡ್ಕೊಂಡು ಪ್ರಸಾದ ಕೊಡ್ತಿದ್ದಾರೆ, ತಿನ್ನದೆ. ಚೆನ್ನಾಗಿದೆ ಒಳಗಡೆ ದೇವಸ್ಥಾನ, ಬನ್ನಿ ನೋಡೋಣ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಸ್ವಾಮಿಗಳು. ಎಲ್ಲರಿಗೂ ಪ್ರಸಾದ ಕೊಡ್ತಿದ್ದಾರೆ, ಎಲ್ಲ ಅನ್ನದಾನ ಮಾಡ್ತಿದ್ದಾರೆ. ಉಪ್ಪಿಟ್ಟು ಕೊಟ್ಟಿದ್ದಾರೆ, ಮಿಲ್ಕ್ಲೆಸ್ ಕಾಫಿ ಕೊಟ್ಟಿದ್ದಾರೆ. ನಾವು ಊಟ ಎಲ್ಲ ಮುಗಿಸ್ಕೊಂಬರೋ ಹೊತ್ತಿಗೆ ಆನೆ ಸ್ವಾಮಿಗಳು ರೆಡಿ ಆಗಿದ್ದಾರೆ, ಭರ್ಜರಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ 3ನೇ ದಿನಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ನಾವು 4ನೇ ದಿನಕ್ಕೆ ಧರ್ಮಸ್ಥಳಕ್ಕೆ ಬರ್ತಿದ್ವಿ. ಇವತ್ತು ಎಲ್ಲ ಬೇಗ ಇರೋದ್ರಿಂದ ಈಗಲೇ ಬಂದಿದ್ದೀವಿ. 3ನೇ ದಿನಕ್ಕೆ ಬಂದು ಮಾಲೆ ಬಿಚ್ತಾ ಇದ್ದೀವಿ. ಇವಾಗ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಯಲ್ಲಿ ಮಾಲೆ ಬಿಚ್ಚಿ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಬನ್ನಿ, ಎಲ್ಲ ಪೂಜೆ ಮಾಡಿ ಮಾಲೆ ಬಿತ್ತಾರೆ. ಇದೆ ಅಂದರೆ ಇಳಿಯೋಕ್ಕೆ ಭಯ ಆಗ್ತಿದೆ. ಜಗನ್ನಾಥ ಸ್ವಾಮಿಗಳು ನಾ ಇಳಿಯಲ್ಲ, ಈಚ್ ಬರಲ್ಲ ಅಂತಿದ್ರೆ, ಅಷ್ಟು ನೀರಿದೆ. ಬಿಟ್ಟಿರತ್ ಕೊಡಂಗಿಲ್ಲ, ಕಳ್ತನ ಮಾಡ್ತಾರೆ ಸ್ವಾಮಿಗಳು. ಕತ್ಕೊಂಡ್ರು ಕೊಟ್ಟಿರೋದ ಕೊಟ್ರೆ ಸ್ವಾಮಿ ಶರಣಮಯ್ಯಪ್ಪ. ಹೆಂಗ್ ತೆಗಿದೀನಿ ಬಂದು ನೋಡ್ರಿ, ಬರೀ ವಿಡಿಯೋ ಬಂದು ಸ್ವಾಮಿ, ವಿಡಿಯೋ ನೋಡಿ ತಲೆ ಕೆಟ್ಟೋದಿಲ್ಲ. ಫೈನಲಿ ಮಾಲೆ ಎಲ್ಲ ಬಿಚ್ಚಿ ನಾರ್ಮಲ್ ಮ್ಯಾನ್ ಥರ ಆಗಿದ್ದೀವಿ. ಹೇಳಿರೋ ಜಾಗದಲ್ಲೇ ಮಾಲೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಇವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಬಂದ್ವಿ, ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ಮಾಡಿ ಪ್ರಸಾದ ತಿನ್ಕೊಂಡು. ಇವರಂತೂ ಬೆಳ್ಳಗಾಗಬೇಕು ಅಂತ ಎಷ್ಟು ಸತಿ ತಿಕ್ಕಿದ್ದು ಮಳ್ಳಾಕಿ ಎಷ್ಟು ಸೋಪ್ ಹಾಕಿರೋ ಅಲ್ಲಿ ಪಕ್ಕದಲ್ಲಿ ಇಟ್ಟಿರೋ ಸೋಪ್ನ ಬಿಡ್ಲಿಲ್ಲ. ಏನು ಸಖತ ಮಾಡೋರು ನೋಡಿ, ಒಳ್ಳೆ ರೆಸಾರ್ಟ್ ಇದ್ದಂಗೆ ಇದ್ದಿದ್ದು ನೋಡಿರಿ. ಮರದಲ್ಲಿ ಏನು ಡಿಸೈನ್ ಮಾಡೋರೆ, ಸಖತ ಮಾಡಿದ್ದಾರೆ. ಇದು ದೇವಸ್ಥಾನ, ಇದು ಅಭಿಷೇಕ ಇದು ಮಾಡೋದು, ಉತ್ಸವ ಮಾಡೋದು. ಹಾಂ ತಗೊಂಡೋಗೋದು. ಇದು ಗೊಮಟೇಶ್ವರ ಸ್ವಾಮಿಗಳು, ಇದು ಅಣ್ಣಪ್ಪ ಸ್ವಾಮಿ ಅನ್ಸುತ್ತಿಲ್ಲಿ. ಇಲ್ಲ ನೋಡಿ, ಸಿಸ್ಟಮ್ ಎಲ್ಲ ಫುಲ್ ಚೇಂಜ್ ಆಗಿದೆ 6 ಮಂತ್ಸಿಂದ. ಅರಮನೆ ಸುತ್ಕೊಂಬರ್ಬೇಕು ಈ ದೇವಸ್ಥಾನ. ಮುಂಚೆ ಅಲ್ಲೇ ಬಿಡೋರು ಹಿಂಗೆ, ಇವಾಗ ಒಂದು ರೌಂಡ್ ಹಾಕೋ ಬರಬೇಕು ನೋಡಿ. ಟೆಕ್ನಾಲಜಿ ಆಗಿದೆ, ಎಲೆಕ್ಟ್ರಿಕಲ್ ಲೈಟು, ಕಚ್ಚದೇ ಬೇಡ. ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ವಿ, ಪ್ರಸಾದ ತೊಗೊಂಡ್ವಿ, ಕಾಯಿ ತೊಗೊಂಡ್ವಿ. ಸ್ವಾಮಿಗಳು ನಮ್ಮ ರೀಲ್ಸ್ ನೋಡ್ತವ್ರೆ. ನೀಟಾಗಿ ಒಳ್ಳೆ ದರ್ಶನ ಆಯಿತು. ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಸ್ವಾಮಿಗಳು ಬರೀ ಪೋಸ್ ಕೊಡೋದೆ. ಇವತ್ತು ರಾಮನವಮಿ ಅಂದ್ಬಿಟ್ಟು ಪ್ರಸಾದ ಕೊಡ್ತಾಯಿದ್ದಾರೆ. ಭರ್ಜರಿ ಊಟ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಆನೆ ಸ್ವಾಮಿಗಳು ಬಂದಿದ್ದಾರೆ, ಅವರು ಶಿವಾನಿ ಅಂತ, ಭಾಳ ಚೇಷ್ಟೆ. ಅಲ್ಲಿ ಮುಂದಕ್ಕೆ ಓಡೋಗ್ತಾರೆ ಅಂತಲೇ ಚೈನ್ ಕಟ್ಬಿಟ್ಟವ್ರೆ. ದರ್ಶನ ಎಲ್ಲ ಆಯಿತು. ಇವಾಗ ಹೊರಡೋದು, ಏನೋ ಲೆಕ್ಕಾಚಾರ ಮಾಡ್ಬೇಕಂತೆ, ಲೆಕ್ಕಾಚಾರ ಮಾಡಿ ಹೊರಡೋದೆ. ಬನ್ನಿ ಏನು ಲೆಕ್ಕ ಹಾಕ್ತಾರೆ ನೋಡೋಣ. ನೋಡಿ, ಆನೆನೇ ಕೂರಿಸಿರಂಗೆ ಕಾಣ್ತಾ ಇದೆ, ಸೇಮ್ ಆನೆ. ಇಲ್ಲ ಬೆಳಗ್ಗೆ ಒಂದು ಫೋಟೋ ಶೂಟ್ ಮಾಡೋಕ್ಕೆ ಸಖತ್ತಾಗಿದೆ. ಫೈನಲಿ ನಾವು ತೇಜೋರು ಅಷ್ಟೇ ಲಾಸ್ಟು ನಮ್ಮ ಮನೆಗೆ ಬಂದ್ವಿ. ಇದೇ ನಮ್ಮ ಗಾಡಿ, ಇದೇ ನಮ್ಮ ಸ್ವಾಮಿ ಪ್ರವೀಣ್ ಸ್ವಾಮಿಗಳು. ಅವರು ಕಾಂತಾರ ಮೂವಿ ಶೂಟಿಂಗಲ್ಲೆಲ್ಲ ಭಾಗಿಯಾಗಿದ್ದಾರೆ. ವಿಡಿಯೋದಲ್ಲಿ ಎಲ್ಲ ಸಿಕ್ಕಿದ್ರಾ? ಟೋಟಲ್ ಸಿನಿಮಾದಲ್ಲಿ ಎಷ್ಟು ಅಷ್ಟು ಮಾಡಿದ್ದೀವಿ, ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ. ಅಷ್ಟು ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ವಿ. ನೆಕ್ಸ್ಟ್ ಸತಿ ಹೋಗ್ಬೇಕಾದ್ರೆ ನಮಗೂ ಫೋನ್ ಮಾಡಿ ನಾವು ಬರ್ತೀವಿ.
ಯಾರಿಗಾರ ಶಬರಿಮಲೆ ಟ್ರಿಪ್ ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂದರೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಸರ್ ಏನು ಸರ್ ಸಮಾಚಾರ? ಹಾಂ ಏನು ಸರ್ ನಿನ್ನೆ ನೈಟ್ ಬಂದಿರೋದ್ರಿಂದ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎಲ್ಲ ಓಪನ್ ಮಾಡ್ಕೊಂಡು ಪ್ರಸಾದ ಎಲ್ಲ ಪೂಜೆ ಮಾಡಿದ್ವಿ. ನಿನ್ನೆ ಇರುಮುಡಿ ಅಕ್ಕಿ ತಂದಿದ್ವಲ್ಲ, ಅದರಲ್ಲಿ ಇರುಮುಡಿ ತುಪ್ಪ ಹಾಕಿ ಬೆಲ್ಲದನ್ನ ಮಾಡಿದ್ದೀವಿ, ಅವಲಕ್ಕಿ ಮಾಡಿದ್ದೀವಿ, ಇದೆಲ್ಲ ಪ್ರಸಾದ ತಂದಿರೋದೆಲ್ಲ ಓಪನ್ ಮಾಡಿದ್ದೀವಿ. ಇವಾಗ ಪೂಜೆ ಮಾಡಬೇಕು. ಇಷ್ಟ ಆಗಿತ್ತು ನಮ್ಮ ಶಬರಿಮಲೆ ಟ್ರಿಪ್ ವ್ಲಾಗ್. ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.